ಚಳ್ಳಕೆರೆ ತಾಲೂಕಿನ ನಗರಗೆರೆ ಗ್ರಾಮದ ಕಲಾಮಂದಿರದ ಮುಂಭಾಗದಲ್ಲಿ ಮಲ್ಲೇಶ್ವರ ಸ್ವಾಮಿ ಕಾರ್ತಿಕೋತ್ಸವದ ಪ್ರಯುಕ್ತ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಿಮುಲು ಹಾಲು ಒಕ್ಕೂಟದ ಜಿಲ್ಲಾ ನಿರ್ದೇಶಕರು ಹಾಗೂ ರಂಗೋಲಿ ಸ್ಪರ್ಧೆಯ ಆಯೋಜಕರಾದ ಬಿಸಿ ಸಂಜುಮೂರ್ತಿ, ರಂಗೋಲಿ ಚಿತ್ತಾರವು ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಣ್ಮರೆಯಾಗುತ್ತಿದೆ. ಇಂತಹ ಕಲೆ ಉಳಿವಿಗೆ ಇಂತಹ ಸ್ಪರ್ಧೆಗಳು ಸಹಕಾರಿಯಾಗಲಿವೆ ಎಂದು ಹೇಳಿದರು. ಗ್ರಾಮದಲ್ಲಿ ಪ್ರತಿ ವರ್ಷ ಮಲ್ಲೇಶ್ವರ ಸ್ವಾಮಿ ಕಾರ್ತಿಕೋತ್ಸವದ ಪ್ರಯುಕ್ತ ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಿಕೊಂಡು ಬರುತ್ತೇವೆ. ರಂಗೋಲಿ ಚಿತ್ತಾರವನ್ನ ಉಳಿಸಲು ಕೆಲವು ಮಾರ್ಗಗಳನ್ನ ಕಂಡುಕೊಳ್ಳಬೇಕಿದೆ. ರಂಗೋಲಿ ಚಿತ್ತಾರವನ್ನ ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸುವ ಮೂಲಕ ಯುವ ಪೀಳಿಗೆಯಲ್ಲಿ ಈ ಕಲೆಯನ್ನ ಜನಪ್ರಿಯಗೊಳಿಸಬಹುದಾಗಿದೆ. ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಇಂತಹ ಕಲೆಗಳನ್ನ ಉಳಿಸಿ ಬೆಳೆಸುವಲ್ಲಿ ಎಲ್ಲರೂ ಮುಂದಾಗಬೇಕು. ಇವತ್ತು ಈ ಗ್ರಾಮದಲ್ಲಿ ಉತ್ತಮವಾದ ಕಾರ್ಯ ಮಾಡಿದಂತಾಗಿದೆ ಎಂದರು. ಸ್ಪರ್ಧೆ ಬ್ಯಾಚ್ ನಲ್ಲಿ ಎರಡನೇ ಬ್ಯಾಚ್ ನಲ್ಲಿ ಯಾರಾದ್ರೂ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ತಕ್ಷಣನೇ ಬಂದು ಸ್ಪರ್ಧೆ ಮಾಡಬಹುದು. ಇನ್ನೂ 60 ಜನಕ್ಕೆ ಅವಕಾಶ ಇರುತ್ತೆ. ಮತ್ತೆ ಸಾಯಂಕಾಲ 7 ಗಂಟೆಗೆ ಇಲ್ಲೊಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ತೀರ್ಪುದಾರರು ಬಂದಿದ್ದಾರೆ. ತೀರ್ಪುದಾರರಾಗಿರ್ತಕ್ಕಂಥ ಅರುಣಾ ಜಗದೀಶ್ ಅವರು ಮತ್ತು ಪ್ರಮೀಳಾ ಜಗದೀಶ್ ಅವರು ಮತ್ತು ಶಾರದಾ ವೆಂಕಟೇಶ್ ಮೂರ್ತಿ ಅವರು ಇವತ್ತು ತೀರ್ಪುಗಾರರಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಎಲ್ಲ ರಂಗೋಲಿಗಳನ್ನು ನೋಡಿ ಅದರಲ್ಲಿ 3 ಪ್ರಥಮ, ದ್ವಿತೀಯ, ತೃತೀಯ 3 ಬಹುಮಾನಗಳನ್ನು ಅವರು ಸಾಯಂಕಾಲ 7 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಮೊದಲನೇ ಬಹುಮಾನ ಈಗಾಗಲೇ ನಾವು ಘೋಷಣೆ ಮಾಡಿದಂತೆ 3,000 ರೂಪಾಯಿ, ಎರಡನೇ ಬಹುಮಾನ 2,000 ರೂಪಾಯಿ ಮತ್ತು ತೃತೀಯ ಬಹುಮಾನ 1,000 ರೂಪಾಯಿ ಮತ್ತು ಭಾಗವಹಿಸಿದ ಎಲ್ಲರಿಗೂ ಆಕರ್ಷಕ ಬಹುಮಾನ ಇರುತ್ತೆ ಮತ್ತು ಅವ್ರಿಗೆಲ್ಲರಿಗೂ ಶೀಲ್ಡ್ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಟೈಮ್ ಆಯ್ತೇನೋ ಅಂತಂದು ಯಾರು ಯೋಚನೆ ಮಾಡಬೇಡ್ರಿ. 12 ಗಂಟೆಗೆ ಮುಕ್ತಾಯ ಮಾಡ್ತೀವಿ. ಈಗ ಯಾರನ್ನ ಭಾಗವಹಿಸ್ತಕ್ಕಂಥವ್ರು ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೋರ್ತಾ ಇದ್ದೀನಿ. ರಂಗೋಲಿ ಸ್ಪರ್ಧೆ ಆರಂಭ ಆಗಿದೆ. ಕಾರ್ತಿಕೋತ್ಸವ ಪ್ರಯುಕ್ತ ಎಲ್ಲ ಮಹಿಳೆಯರು ಭಾಳ ಸಂತೋಷದಿಂದ ಖುಷಿಯಾಗಿ ರಂಗೋಲಿ ಹಾಕಿ ಬಣ್ಣಗಳನ್ನು ತುಂಬ್ತಾ ಇದ್ದಾರೆ. ರಂಗೋಲಿ ಸ್ಪರ್ಧೆ ಇರೋದ್ರಿಂದ ಬಹಳ ಖುಷಿಯಾಗಿ ಭಾಗವಹಿಸಿದ್ದಾರೆ. ಈ ಕಲೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ಮುಂದಿನ ವರ್ಷನೂ ಸಮೇತ ನಾವು ಕಾರ್ತಿಕೋತ್ಸವ ಪ್ರಯುಕ್ತ ಈ ರಂಗೋಲಿ ಸ್ಪರ್ಧೆನ ಏರ್ಪಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಶ್ವರನ ದೇವಸ್ಥಾನ ಇದೆ, ಆಂಜನೇಯ ಇದೆ, ದೇವರಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಕೋಡಿಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ತುಂಬ ದೇವಾಲಯಗಳಿರೋ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಗ್ರಾಮದವರ ಸಹಕಾರದಿಂದ. ಇಷ್ಟೇ.